ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಡೆಂಗ್ಯೂ, ಮಲೇರಿಯಾ ಇನ್ನಿತರ ಮಾರಣಾಂತಿಕ ಕಾಯಿಲೆಗಳಿಗೆ ಆಶ್ರಯ ತಾಣವಾಗಿರುವ ವೆಂಕಟೇಶಪುರದ 3ನೇ ಕ್ರಾಸ್ ಚರಂಡಿಯ ಸಮಸ್ಯೆ ತುರ್ತಾಗಿ ಬಗೆಹರಿಸದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ ಸ್ಥಳೀಯ ನಿವಾಸಿಗಳು. ತುಮಕೂರಿನ 2ನೇ ವಾರ್ಡ್ ಸಿರಾ ಗೇಟ್ನ ವೆಂಕಟೇಶಪುರ 3ನೇ ಕ್ರಾಸ್ನಲ್ಲಿ ಚರಂಡಿ ವ್ಯವಸ್ಥೆ ಇದ್ದರೂ ಇಲ್ಲದಂತೆ ಆಗಿದೆ. ಗಲೀಜು ನೀರು ಹೊರ ನಿಂತು ರಸ್ತೆಯಲ್ಲಿ ಓಡಾಡುವ ಆ ಭಾಗದ ಜನರಿಗೆ, ಶಾಲಾ ಮಕ್ಕಳಿಗೆ, ಹಿರಿಯರಿಗೆ ಓಡಾಡೋಕೆ ತುಂಬಾ ತೊಂದರೆಯಾಗುತ್ತಿದೆ. ಚರಂಡಿ ನೀರಿನ ಕೆಟ್ಟ ವಾಸನೆಯಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಇದರಿಂದ ಡೆಂಗ್ಯೂ, ಮಲೇರಿಯಾ, ಕಾಲರದಂಥ 16 ಮಾರಣಾಂತಿಕ ಕಾಯಿಲೆಗಳಿಗೆ ಅಕ್ಷಯ ತಾಣವಾಗಿದೆ. ಈ ಚರಂಡಿ ವ್ಯವಸ್ಥೆ ಸ್ವಚ್ಛ ಮಾಡಿದರೆ ಸುತ್ತಳತೆ 100 ರಿಂದ 150 ಮೀಟರ್ ಸ್ವಚ್ಛ ಆಗುತ್ತೆ. ಚರಂಡಿ ವ್ಯವಸ್ಥೆ ಮಹಾನಗರ ಪಾಲಿಕೆಯವರು ಮಾಡಿಸಿದರೆ ಮಾತ್ರ ಸಾಧ್ಯ. ಇದು ಸ್ವಚ್ಛ ಮಾಡದಿದ್ದರೆ ಆ ಭಾಗದ ಸುತ್ತಲೂ ವಾಸ ಮಾಡುತ್ತಿರುವ ಕುಟುಂಬದವರೆಲ್ಲರಿಗೂ ಡೆಂಗ್ಯೂ ಜ್ವರದ ಇದರ ಜೊತೆಗೆ 16 ಕಾಯಿಲೆಗಳು ತುರ್ತಾಗಿ ಬರೋದು ಸತ್ಯದ ಸಂಗತಿಯಾಗಿದೆ. ಆದ್ದರಿಂದ ತುರ್ತಾಗಿ ಅಧಿಕಾರಿಗಳು ಆ ಭಾಗದ ಕುಟುಂಬಗಳಿಗೆ ತೊಂದರೆ ಆಗದಂತೆ ಚರಂಡಿ ಸರಿಪಡಿಸಬೇಕೆಂದು ವೆಂಕಟೇಶಪುರದ ನಾಗರಿಕರ ಮನವಿ ಆಗಿದೆ. ಒಂದು ವೇಳೆ ಈ ಭಾಗದ ಕೆಲಸ ಆಗದಿದ್ದರೆ ಆ ಗಲೀಜು ನೆಲದ ಮೇಲೆ ಕುಳಿತು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸ್ಥಳೀಯ ನಿವಾಸಿಗಳಾದ ಎನ್ ವೆಂಕಟೇಶ ಆಚಾರ್, ಸಬ್ಬೀರ್ ಅಹಮದ್, ಸಮಾಜ ಸೇವಕರಾದ ಬಡ್ಡಿಹಳ್ಳಿ ಚಂದ್ರಣ್ಣ, ಎಲ್ ಲಕ್ಷ್ಮೀ, ಸೋನಿಯಾ, ರತ್ನಮ್ಮ, ರಾಜಶೇಖರ್, ದತ್ತಾತ್ರೇಯ, ಶಶಿಕುಮಾರ್ ರವರು ತಿಳಿಸಿದರು. ಇನ್ನು ಅಧಿಕಾರಿಗಳು ವೆಂಕಟೇಶಪುರದತ್ತ ಗಮನಹರಿಸಿ ಅಲ್ಲಿನ ನಿವಾಸಿಗಳ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಗಮನಹರಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ವರದಿ ಎಎನ್ಪಿ ತುಮಕೂರು. ಒಂದು ಹಾವೇ ಬಂತು, ಇಲ್ಲಿ ಲೈಟ್ ಇರೋದಿಲ್ಲ, ಏನೂ ಇಲ್ಲ, ಅನುಕೂಲ ಇಲ್ಲ, ಏನೂ ಇಲ್ಲ. ಇಲ್ಲಿ ಈ ಮಕ್ಕಳು ಬಂದರೆ ಯಾರಾದರೂ ಹೆಣ್ಮಕ್ಳೆಲ್ಲ ಇಲ್ಲಿ ವಾಕಿಂಗ್ ಬರ್ತಾರೆ. ಇಲ್ಲಿ ಪಾರ್ಕ್ ಬೇರೆ ಐತೆ, ಇಲ್ಲಿ ಲೇಔಟ್ ಮಾಡೋರೆ, ಅಲ್ಲಿ ವಾಕಿಂಗ್ ಅಂತ ಬರ್ತಾರೆ. ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು ಜವಾಬ್ದಾರಿ ಹೇಳಿ? ಕಣಪ್ಪ, ಮಹಾನಗರ ಪಾಲಿಕೆಯ ಆಯುಕ್ತರೇ, ಉಪ ಆಯುಕ್ತರೇ, ಅಧಿಕಾರಿಗಳೇ, DC ಜಿಲ್ಲಾ ಕಚೇರಿಯ ಅಧಿಕಾರಿಗಳಾಗಬಹುದು, ಜಿಲ್ಲಾಧಿಕಾರಿಗಳಾಗಬಹುದು, ತಹಸೀಲ್ದಾರ್ ಆಗಿರ್ಬೋದು, ತಕ್ಷಣ ಈ ಒಂದು ವೆಂಕಟೇಶಪುರ ನಮ್ಮ ವೆಂಕಟೇಶಾಚಾರ್ ಅಂತೇಳಿ ಅವರ ಹೆಸರಿದೆ. ಅವರು ಸ್ವಲ್ಪ ಪಾರ್ಟಿಯಲ್ಲಿ ಅಲ್ಲಿ ಓಡಾಡ್ತಾರೆ, ಪಾಪ ಗಣ್ಯ ವ್ಯಕ್ತಿಗಳು ಅಂತ ನನ್ನ ಭಾವನೆ ಇದೆ. ನೋಡಿ, ಇದೆಲ್ಲ ನೋಡ್ರೆ ನನಗೆ ಬೇಜಾರಾಯ್ತಲ್ರಿ. ನಾನು ಅನಿವಾರ್ಯ ಈ ಕಡೆ ಬಂದೆ. ನಾನು ಇಲ್ಲಿ ಯಾವುದೋ ಒಂದು ಪೋಸ್ಟ್ ಆಫೀಸ್ ಹೋಗ್ಬೇಕಾಯ್ತು, ಹಿಂದೆ ಬಂದಿದ್ದೆ, ಬಟ್ ಆ ಕಡೆ ಇದೆ ಅಂತ ಗೊತ್ತಾಯ್ತು. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಆಂದವೇ ನೋಡಿದೆ. ಇದೆಲ್ಲ ನೋಡೇ ನನಗೆ ಸಾಕಾಗೋಗ್ಬಿಡ್ತು ಕಣ್ರಿ. ತಾವು ದಯವಿಟ್ಟು ತಕ್ಷಣ ನಮ್ಮದು ಏನು ನಾವು ಮನವರಿಕೆ ಮಾಡ್ತಾ ಇದ್ದೀವಿ, ಇದೊಂದು ಮನವಿ ಪತ್ರ ಅಂತಲೋ ಇಲ್ಲ ಮನವಿ ಅರ್ಜಿ ಅಂತಲೋ ತಾವು ಸ್ವೀಕಾರ ಮಾಡಿ ತುರ್ತಾಗಿ ಇದನ್ನು ಅಟ್ಲೀಸ್ಟ್ ಒಂದು ಚರಂಡಿ ವ್ಯವಸ್ಥೆ ಮಾಡಿ. ಚರಂಡಿ ವ್ಯವಸ್ಥೆ ಆಲ್ರೆಡಿ ಇದೆ. ಸುಮಾರು ಒಂದು 100 ಮೀಟ್ರ್ 200 ಮೀಟ್ರ್ ಹೋಗ್ಬಿಟ್ರೆ ಅಲ್ಲಿ ಲಿಂಕ್ ಆಗುತ್ತೆ. ಆ ಲಿಂಕಿಗೆ ಕೊಟ್ಬಿಟ್ರೆ ನೀವೇನು ಮಾಡೋಂಗಿಲ್ಲ ಬಂಧುಗಳೇ. ಪಾಲಿಕೆ ಅಧಿಕಾರಿಗಳಿಗೆ ನಾವು ಕೇಳ್ತಾ ಇದ್ದೀವಿ, ಇದನ್ನು ಎಷ್ಟು ಬೇಗ ಬಂದು ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ಬಂದು ಮಾಡಿ. ಇಲ್ಲ ಅಂದರೆ ಪಾಲಿಕೆ ಹತ್ರ ಬಂದು ನಾವು ಧರಣಿ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ. ಜನಪ್ರತಿನಿಧಿಗಳೇ, ನಿಮ್ಮದು ಟರ್ಮು ಮುಗ್ದಿಲ್ಲ, ನಿಮ್ಮದು ಟರ್ಮು ಕಾನೂನಲ್ಲಿ ಮುಗಿದಿದೆ, ನಿಮ್ಮ ಕೆಲಸ ಹಂಗೆ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಸೇರಿ, ರಾಜಕಾರಣಿಗಳೆಲ್ಲ ಸೇರಿ, MP MLA ಆಗ್ಬೋದು, ಪ್ರತಿಯೊಬ್ಬರು ಯಾರೇ ಆದರೂ ಸರಿ, ನಮಗೇನಿಲ್ಲ, ಬಡವರ ಕಾರ್ಯ ನೆರವೇರಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ ಆಗಿದೆ. ಈ ಮನವಿಯನ್ನು ಪುರಸ್ಕೃತ ಮಾಡಿ, ತಿರಸ್ಕಾರ ಮಾಡಬಾರ್ದು. ಪುರಸ್ಕೃತ ಮಾಡಿದರೆ ನಿಮಗೆ ಜನ ಬೆಂಬಲ ಕೊಡ್ತಾರೆ ಬಂಧುಗಳೇ. ಅನ್ಯಥಾ ತಪ್ಪು ತಿಳಿಯದೆ ಈ ಒಂದು ವ್ಯವಸ್ಥೆ ಏನಿದೆಯೋ ತುರ್ತಾಗಿ ಮಾಡಿ. ಬೇರೆ ಥರದಲ್ಲಿ ಮಾಡ್ಕೊಂಡು ಹೋಗ್ಬೇಡ್ರಿ. ನಾವು ಬೇರೆ ಥರದಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ. ಇನ್ ಕೇಸ್ 1 ವಾರದೊಳಗಡೆ ಇಲ್ಲೇನು ನೀವು ಸೌಲಭ್ಯ ಮಾಡಲಿಲ್ಲ ಅಂದರೆ ನಾನು ಇದೇ ಜಾಗದಲ್ಲಿ ಬಂದು ಕೂತ್ಕೊಳ್ತೀನಿ. ಇದೇ ಜಾಗದಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಯಾರೂ ಬರೋದು ಬೇಡ. ನನ್ನ ಬೆಂಬಲ ನನಗಿರುತ್ತೆ, ನನ್ನ ಹೋರಾಟ ನನಗಿರುತ್ತೆ. ದೇವರು, ನನ್ನ ಹೆತ್ತವರು ನನ್ನ ಜೊತೆಲಿರ್ತಾರೆ. ನಮಸ್ಕಾರ.